ಬನ್ನಿ 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 ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವಿವತ್ತು ಅಬು ಧಾಬಿನಲ್ಲಿದ್ದೀವಿ. ಅಬು ಧಾಬಿನಲ್ಲಿ ನಾವು ಯಾವ ರೂಮಲ್ಲಿ ಉಳ್ಕೊಂಡಿದ್ವಿ ಇದನ್ನ ನಿಮಗೆ ತೋರಿಸ್ಲೇಬೇಕಲ್ವಾ? ಸೊ ಅದಕ್ಕೋಸ್ಕರ ಇವತ್ತು ರೂಮ್ ಟೂರ್ನ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನಾವಿರೋ ಹೋಟೆಲ್ ಹೆಸರು ಬಂದು ಲಾ ಅರೇಬಿಯಾ. ಇದು ಅಪಾರ್ಟ್ಮೆಂಟ್ ಹೋಟೆಲ್. ಅಂದ್ರೆ ನಿಮಗೆ ಬರೀ ರೂಮ್ ಬೇಕಾದ್ರೂ ಬುಕ್ ಮಾಡ್ಬೋದು, ಅಥವಾ ಈ ತರ ಅಪಾರ್ಟ್ಮೆಂಟ್ ಹೋಟೆಲ್ನು ಬುಕ್ ಮಾಡಬಹುದು, ಇಲ್ವಾ ನೀವು ಏರ್ ಬಿ ಎನ್ ಬಿನೂ ಆಪ್ಟ್ ಮಾಡ್ಬೋದು. ಓಕೆ, ಸೊ ನಾನು ಎಂಟ್ರ್ ಆದ ತಕ್ಷಣ ಏನೇನಿದೆ ಅಂತ ಒಂದೊಂದು ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ನಮ್ಮ ಫಾಯರ್ ಸ್ಪೇಸ್. ಸೊ ಹೋಪ್ ನಿಮಗೆ ಫುಲ್ ಕಾಣಿಸ್ತಿದೆ ಅನ್ಸುತ್ತೆ. ಫಾಯರ್ ಸ್ಪೇಸಲ್ಲಿ ಒಂದು ಮಿರರ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ಲೆಫ್ಟಿಗೆ ಬಾತ್ರೂಮ್. ಬನ್ನಿ. ಬಾತ್ರೂಮಲ್ಲಿ ಬಾತ್ ಟಬ್ ಇದೆ, ನೀಟಾಗಿ ಎಲ್ಲ ಟಾಯ್ಲೆಟ್ರೀಸ್ ಎಲ್ಲ ಇದೆ. ಆ್ಯಂಡ್ ಸ್ಪೇಷಿಯಸ್ ಸಿಂಕ್ ಇದೆ. ಆ್ಯಂಡ್ ಕಂಪೌಂಡ್ ಜೊತೆಗೆ ಒಂದು ಅಡ್ವಾಂಟೇಜ್ ಏನಂದರೆ, ಮಕ್ಕಳನ್ನ ಕರ್ಕೊಂಡು ಬಂದರೆ ಯೋಚನೆ ಮಾಡೋಷ್ಟಿಲ್ಲ. ಮಕ್ಕಳಿಗೂ ಕೂಡ ಪುಟಾಣಿ ಕಮೋಡ್ ಇದೆ, ವಿಚ್ ಇಸ್ ವೆರಿ ವೆರಿ ಕನ್ವೀನಿಯಂಟ್. ಓಕೆ, ಹಾಗೇ ಕ್ಯಾಮ್ರಾ ಆ ಕಡೆ ತಿರುಗಿಸ್ರಿ. ನನ್ನ ಬಲಗೈ ಪಕ್ಕಕ್ಕೆ ಎಂಟರ್ ಆದಮೇಲೆ ಬಲಗೈ ಪಕ್ಕಕ್ಕೆ ನೋಡಿ ಕಿಚನ್ ಇದೆ. ಇದು ಸ್ಟುಡಿಯೋ ರೂಮು, ಆಯ್ತಾ? ಸ್ಟುಡಿಯೋ ರೂಮಲ್ಲಿ ನಮಗೆ ಕಿಚನ್ನು, ಲಿವಿಂಗ್ ಏರಿಯಾ ಎಲ್ಲ ಸಿಗುತ್ತೆ. ಸೊ ಇದು ಸ್ಟುಡಿಯೋ ಇದು ಸ್ಟುಡಿಯೋ ರೂಮ್. ಒಂದು ಮೈಕ್ರೋವೇವ್ ಇದೆ, ಫ್ರಿಡ್ಜ್ ಇದೆ, ಸ್ಟವ್ ಇದೆ, ಹಾಬ್ ನೋಡಿ, ಒಂದು ಸ್ಟೀಲ್ ಸಿಂಕ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಬೇಕಾದರೆ ನಾವು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಆ್ಯಸ್ ಯೂಶುವಲ್ ಇವ್ರು ಕಾಫಿಗೆ ಏನೇನು ಬೇಕೋ ಅದನ್ನ ಇಟ್ಟಿರ್ತಾರೆ. ಹಾಟ್ ಕೆಟಲ್ಲು, ಕಾಫಿ ರೀಫಿಲ್ಸ್, ಕಾಫಿ, ಟೀ, ಎನಿಥಿಂಗ್. ಓಕೆ, ಆ್ಯಂಡ್ ಸಾಕಷ್ಟು ಕಂಪಾರ್ಟ್ಮೆಂಟ್ಗಳು ಇದೆ. ಹೋಪ್ಫುಲಿ ಅದರಲ್ಲಿ ಇದು ವೆಸಲ್ಸು ಇದೆ. ನಾನಿನ್ನೂ ಏನೂ ಚೆಕ್ ಮಾಡಿಲ್ಲ. ಇಲ್ಲಿ ನೋಡಿ, ನೀಟಾಗಿ ಒಂದು ಕಾಫಿ ಕ್ಲಬ್. ಓಕೆ, ಇಲ್ಲೇನೂ ಇಲ್ಲ ವೆಸಲ್ಸು. ಇಲ್ಲಿ ನೋಡೋಣ. ಹೊಡ್ಕೊಂಡೆ ಕೈ. ಇಲ್ಲ, ಇಲ್ಲೂ ಏನಿಲ್ಲ. ಇಲ್ಲಿದೆ ಒಂದಷ್ಟು ಕಟ್ಲರೀಸು. ಪ್ಲೇಟ್ಸು. ಇಲ್ಲಿದೆ ಕುಕ್ಕಿಂಗಿಗೆ 2 ವೆಸಲ್ ಇದೆ. ಸೊ ನಮಗೆ ಬೇಕು ಅಂದರೆ ನಾವು ಇವುಗಳನ್ನ ಬಳಸ್ಕೋಬಹುದು. ನಾವು ನಿನ್ನೆ ರಾತ್ರಿ ಬಂದಿರೋದು, ಸೊ ನಾನೇ ಏನೂ ಚೆಕ್ ಮಾಡಿಲ್ಲ. ಇವಾಗೆಲ್ಲ ಒಂದ್ಸಲ ಅಡುಗೆ ಮನೆ ಫುಲ್ ನೋಡ್ಕೊಳ್ತಾ ಇದ್ದೀನಿ. ಓಕೆ, ಅಷ್ಟೇ, ಕರೆಕ್ಟ್. ಸೊ ಇದು ಅಡುಗೆ ಮನೆ ಏರಿಯಾ. ಓಕೆ, ಹಾಗೆ ನೀಟಾಗಿ ಫಾಯರಿಂದ ಹೀಗೆ ಬಂದರೆ ನೋಡಿ, ಇದು ಲಿವಿಂಗು ಡೈನಿಂಗು ಎರಡೂ. ಡೈನಿಂಗಿಗೆ ಅನುಕೂಲ ಆಗೋ ಹಾಗೆ ಟೇಬಲ್ಲು, 4 ಚೇರ್ ಇದೆ. ನೋಡಿ, ಕೂತ್ಕೊಂಡು ಮಾತಾಡೋಕ್ಕೆ ನೀಟಾಗಿ ಲಿವಿಂಗ್ ರೂಮ್ ಸೆಪ್ರೇಟ್ ಆಗಿದೆ, ವಿತ್ ಸೋಫಾ ಆ್ಯಂಡ್ 2 ಚೇರ್ಸ್ ಆ್ಯಂಡ್ ಅ ಟಿವಿ. ಆ್ಯಂಡ್ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ವ್ಯೂ ಅಂತ ಏನಿಲ್ಲ, ಇಲ್ಲೂ ಪಕ್ಕದ ಬಿಲ್ಡಿಂಗ್ ಕಾಣಿಸುತ್ತೆ ಅಷ್ಟೇ. ಸ್ವಲ್ಪ ರೋಡ್ ಕಾಣುತ್ತೆ ಈ ಕಡೆಯಿಂದ. ತೋರಿಸ್ಬೇಕಾ ನೀವು ಅದನ್ನು? ಏನು ಬೇಡ ಅಲ್ಲ, ಪಕ್ಕದಲ್ಲಿ ರೋಡ್ ಕಾಣಿಸುತ್ತೆ ಅಷ್ಟೇ, ಅಂತ ವ್ಯೂ ಏನಿಲ್ಲ. ಸೊ ಹಾಗಾಗಿ ನಿಮಗೇನು ತೋರ್ಸಕ್ಕೆ ಹೋಗ್ತಿಲ್ಲ ನಾನು. ಬಟ್ ದಿಸ್ ಇಸ್ ದ ಲಿವಿಂಗ್ ಏರಿಯಾ. ಓಕೆ, ಲಿವಿಂಗ್ ಏರಿಯಾನಲ್ಲಿ ಸ್ವಲ್ಪ ಪ್ಲೆಸೆಂಟ್ ಆಗಿರೋದಕ್ಕೆ ಒಂದಷ್ಟು ಫೋಟೋ ಫ್ರೇಮ್ಸ್ ಎಲ್ಲ ಇದೆ, ವಿಚ್ ಇಸ್ ನೈಸ್. ಸೊ ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಇದು. ಏನು? ಕರೆಕ್ಟ್, ಕಿಚನ್ನಿಂದ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀರಾ ಈಗ? ಸರಿ, ಕಿಚನ್ನಿಂದ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ ಅಲ್ವಾ? ಓಕೆ, ಹಾಗೇ ನೋಡಿ, ಲಿವಿಂಗ್ ಏರಿಯಾಯಿಂದ ಹೀಗೇ ಬಂದರೆ ಇಲ್ಲಿ ನಮ್ಮ ಎ ಸಿ ಕಂಟ್ರೋಲ್ ಇದೆ. ಸೆಂಟ್ರಲೈಸ್ಡ್ ಎ ಸಿ ಇದು. ಸೊ ಸೆಂಟ್ರಲೈಸ್ಡ್ ಎ ಸಿ ಇದು ಕಂಟ್ರೋಲಿಂಗ್ ಇಲ್ಲಿದೆ. ಹೀಗೆ ಬಂದರೆ ನೋಡಿ, ಒಳಗೆ ಬಂದರೆ ಇದು ನಮ್ಮ ರೂಮ್. ಸೂಪರ್ ಆಗಿದೆ, ಸೂಪರ್ ಸ್ಪೇಷಿಯಸ್ ಆಗಿದೆ. ಅಲ್ಲಿ ಒಂದು ಸೆಪರೇಟ್ ಸಿಂಗಲ್ ಬೆಡ್ ಇದೆ. ಸಿಂಗಲ್ ಬೆಡ್ಗೆ ಒಂಚೂರು ಚಿಕ್ಕದಾಗೇ ಇದೆ ಆ್ಯಕ್ಚುಲಿ ಅದು. ಆ್ಯಂಡ್ ಇದೊಂದು ದೊಡ್ಡ ಕ್ವೀನ್ ಸೈಜ್ ಬೆಡ್. 3 ಜನ ಮಲ್ಕೋಬಹುದು. ಅಂದರೆ ಒಂದು ಮಗು, 2 ಅಡಲ್ಟು ಮಲ್ಕೋಬಹುದು. ಇಲ್ಲೂ ಒಂದು ಟಿ ವಿ ಇದೆ. ನಿಮಗೆ ಹಾಲಲ್ಲಿ ಕೂತ್ ನೋಡೋಕೆ ಬೇಜಾರಾಯಿತು ಅಂದರೆ ರೂಮಲ್ಲಿ ಮಲ್ಕೊಂಡು ನೋಡಬಹುದು ಟಿ ವಿನ. ಬಟ್ ಊರಿಂದ ಊರಿಗೆ ಬಂದು ಟಿ ವಿ ನೋಡ್ಕೊಂಡು ಯಾರು ಕೂತ್ಕೊಳ್ತಾರೆ ಅಂತ ನನ್ನ ಪ್ರಶ್ನೆ. ಗೊತ್ತಿಲ್ಲ. ಇಫ್ ಯು ಆರ್ ಅ ಟಿ ವಿ ಪರ್ಸನ್, ದೆನ್ 2 ಟಿ ವಿನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನೋಡಿ, ಇಲ್ಲೊಂದು ಟೇಬಲ್ ಇದೆ ವಿತ್ ಮಿರರ್. ಕೂತ್ಕೊಂಡು ಬೇಕಾದರೂ ಮೇಕಪ್ ಮಾಡ್ಕೋಬಹುದು, ಅಥವಾ
ಫುಲ್ ಸೈಜ್ ಮಿರರ್ ಬೇಕು, ನಿಂತ್ಕೊಂಡು ಮಾಡ್ಕೋಬೇಕು, ರೆಡಿ ಆಗಬೇಕು ಅಂದರೆ ನೋಡಿ ಅಲ್ಲಿದೆ. ಫುಲ್ ಸೈಜ್ ಮಿರರ್ ಇದೆ ವಿತ್ ವಾರ್ಡ್ರೋಬ್. ಇದರೊಳಗೆ ನಮ್ಮದು ಲಗೇಜ್ ಎಲ್ಲ ಹೋಗಿದೆ ಆಲ್ರೆಡಿ. ಸೊ ಇದೊಂದು ವಾರ್ಡ್ರೋಬ್ ಇದೆ. ಆ್ಯಂಡ್ ಎಸ್, ಇಲ್ಲಿ ಸೇಫ್ಟಿ ಲಾಕರ್ ಇದೆ ನಿಮಗೆ ವಿತ್ ಸಮ್ ಡ್ರಾಸ್. ಇಲ್ಲೂ ಸ್ಪೇಸ್ ಇದೆ ನಿಮಗೆ ಏನಾದರೂ ಲಗೇಜು ಏನಾದರೂ ಇಟ್ಕೋಬೇಕು, ಬಟ್ಟೆಗಳನ್ನ ಇಟ್ಕೋಬೇಕು ಅಂದರೆ. ಓಕೆ. ಆ್ಯಂಡ್ ಫೋನು ಆ್ಯಸ್ ಯೂಶುವಲ್ ವಿಚ್ ಇಸ್ ಅ ವೆರಿ ಬೇಸಿಕ್ ನೆಸೆಸಿಟಿ. ಫೋನ್ ಇದೆ, ನಿಮ್ಗೆ ಏನಾದರೂ ಬೇಕು ಅಂದರೆ ರಿಸೆಪ್ಷನ್ ಏರಿಯಾಗೆ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲೊಂದು ಚೇರು ವಿತ್ ಟೀ ಟೇಬಲ್ ಇದೆ ವಿತ್ ತಾಲಾಬ್, ಕರೆಕ್ಟ್. ಆ್ಯಂಡ್ ಏನು ಬೆಡ್ ಸೈಡ್ ನಿಮಗೆ ಟೇಬಲ್ ಲ್ಯಾಂಪ್ಸ್ ಇದೆ. ಸೊ ನೈಟ್ ಟೈಮ್ ಏನು ಇದನ್ನೇ ನೀವು ಈ ಲೈಟನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಬಹುದು. ಓಕೆ. ಆ್ಯಂಡ್ ಇದು ಇಲ್ಲಿನ ವ್ಯೂ, ಅಗೇನ್ ಸೇಮ್ ವ್ಯೂನೇ ಸಿಗುತ್ತೆ ನಿಮಗೆ. ಈ ಕಡೆಯಿಂದ ಆ ಕಡೆಯಿಂದ ಏನೋ ಡಿಫ್ರೆನ್ಸ್ ಇರಲ್ಲ ನೋಡಿ. ಇಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಕಾಣಿಸುತ್ತೆ, ಏನಿಲ್ಲ. ಪಕ್ಕದಲ್ಲಿ ಆಫೀಸು ಏನೋ ಇದೆ, ಆಫೀಸು ಏನೋ ಸಮಥಿಂಗ್, ಅವ್ರೇನೇನೋ ಬಾಕ್ಸ್ಗಳಲ್ಲಿ ಏನೇನು ಸ್ಟೋರ್ ಮಾಡಿದ್ದಾರೆ ಅದು ಕಾಣಿಸ್ತಾ ಇದೆ ಅಷ್ಟೇ, ಬಾಕ್ಸ್ಗಳು. ಸೊ ಎಸ್, ದಿಸ್ ಈಸ್ ದ ರೂಮ್ ಟೂರ್. ಇದು ನಿಮಗೆ ಸ್ವಲ್ಪ ನೀವು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆ ಬೆಲೆಗೆ ಸಿಗುತ್ತೆ, ಆಯಿತಾ. ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಸಡನ್ ಆಗಿ ನಮಗೆ ಇದು ಬೇಕು ಅಂದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ 7,000ದಿಂದ ಶುರುವಾಗಿ 10,000 ಒಳಗೆ ಪರ್ ಡೇ ನೀವು ಈ ರೂಮ್ನ ಬುಕ್ ಮಾಡ್ಕೋಬಹುದು. ಸೊ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿ 7,000ದಿಂದ 10,000 ಒಳಗೆ ನಿಮಗೆ ಸಿಗುತ್ತಿದ್ದು, ಡಿಪೆಂಡಿಂಗ್ ಆನ್ ಯಾವತ್ತು ಅಂದರೆ ಬ್ಯುಸಿ ಟೈಮಲ್ಲ, ಸೀಸನ್ನಾ, ಆಫ್ ಸೀಸನ್ನಾ, ವೀಕೆಂಡ್ಸಾ, ವೀಕ್ ಡೇಸಾ, ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ನೀವು ಇದನ್ನು ಎಲ್ಲ ಬುಕ್ಕಿಂಗ್ ಆ್ಯಪಲ್ಲೂ ಟ್ರೈ ಮಾಡಬಹುದು. ಅಗೋಡಾ, ನಾನು ಯಾವಾಗಲೂ ಯೂಶಲಿ ನಾನು ಬುಕ್ ಮಾಡಬೇಕು ಅಂದರೆ ನಾನು ನೋಡೋದು ಅಗೋಡಾ ಮತ್ತು booking.com. ನೀವು ಅದೆರಡನ್ನು ಚೆಕ್ ಮಾಡಬಹುದು. ಜೊತೆಯಲ್ಲಿ Airbnb ಚೆಕ್ ಮಾಡಬಹುದು. ಓಕೆ. ಸೊ ಇದು ಅಬುಧಾಬಿನಲ್ಲಿ ನಾವಿದ್ದಂಥ ರೂಮು, ಲಾ ಅರೇಬಿಯಾ ಹೋಟೆಲ್ ಅಪಾರ್ಟ್ಮೆಂಟ್ ಅಥವಾ ಅಪಾರ್ಟ್ಮೆಂಟ್ ಹೋಟೆಲ್. ಓಕೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಎಲ್ಲಿ ಇರ್ತೀವಿ, ಆದಷ್ಟು ಈ ಇನ್ಫಾರ್ಮೇಷನ್ಸ್ನ ನಿಮಗೆ ಶೇರ್ ಮಾಡಬೇಕು ಅಂತ ನಾನು ನನ್ನ ಆಸೆ ಪಟ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಯಾಕಂದರೆ ಒಂದು ಟ್ರಿಪ್ ಹೋಗಬೇಕು ಅಂದರೆ ನಮಗೆ ಎಷ್ಟೊಂದು ಕ್ವೆಶ್ಚನ್ಸ್ ಇರುತ್ತೆ. ಇವಾಗ ನಮ್ಮ ದೇಶದಲ್ಲೇ ಓಡಾಡಬೇಕು ಅಂದರೆ ಹೇಗೋ ಪರವಾಗಿಲ್ಲ ಬಿಡಪ್ಪ, ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು ಅನ್ಸುತ್ತೆ. ಬಟ್ ದೇಶದಿಂದ ದೇಶ ಹೋಗಬೇಕು ಅಂದರೆ ತುಂಬ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿರುತ್ತೆ. ಎಲ್ಲಿಗೆ ಹೋಗಬೇಕು, ಎಲ್ಲಿ ನೋಡ್ಕೋಬೇಕು, ಹೇಗೆ ಅದನ್ನು ಬುಕ್ ಮಾಡಬೇಕು, ಅಲ್ಲಿಗೆ ಹೋಗೋಕೆ ನಮ್ಗೆ ಏನೇನು ಬೇಕು, ಏನೇನು ಬೇಡ, ಈ ಥರ ಎಲ್ಲ 1000 ಪ್ರಶ್ನೆಗಳಿರುತ್ತೆ. ಸೊ ನಿಮ್ಮ 1000 ಪ್ರಶ್ನೆಗಳಲ್ಲಿ ಮ್ಯಾಕ್ಸಿಮಮ್ ಪ್ರಶ್ನೆಗಳನ್ನ ಉತ್ತರ ಕೊಡೋದಕ್ಕೆ ನಾನು ವಿಡಿಯೋಗಳಲ್ಲಿ ಟ್ರೈ ಮಾಡ್ತಾ ಇರ್ತೀನಿ. ನಿಮಗೆ ಹಾಗೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಬಹುದು. ಆದಷ್ಟು ಒಂದೊಂದು ವಿಡಿಯೋನು ನೀವು ಡೀಟೇಲ್ ಆಗಿ ಸ್ಕಿಪ್ ಮಾಡದೆ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮನೆಯಲ್ಲೇ ಕೂತು ನೀವೇ ನೀಟಾಗಿ ಕಸ್ಟಮೈಸ್ ಮಾಡಿಕೊಂಡು ಐಟಿನರಿ ರೆಡಿ ಮಾಡಿಕೊಂಡು ಟ್ರಿಪ್ಪಿಗೆ ಹೋಗಿ ಬರಬಹುದು. ಅದು ನನ್ನ ವಿಯೆಟ್ನಾಂ ಸೀರೀಸ್ ಆಗಿರಬಹುದು, ಮಲೇಷ್ಯಾ ಸೀರೀಸ್ ಆಗಿರಬಹುದು, ಅಥವಾ ದುಬೈ ಸೀರೀಸ್ ಆಗಿರಬಹುದು. ಈಗ ಸದ್ಯಕ್ಕೆ 3 ದೇಶದ್ದು ಐಟಿನರಿ ವಿತ್ ಬಡ್ಜೆಟ್ ನಿಮಗೆ ರೆಡಿ ಇದೆ. ನೀವು ನೋಡಿ, ಹೋಪ್ಫುಲಿ ಇದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸಾಕಷ್ಟು ಜನ ವಿಯೆಟ್ನಾಮಿಗೆ ಹೋಗಿ ಬಂದರು, ಸಾಕಷ್ಟು ಜನ ಮಲೇಷ್ಯಾಕ್ಕೆ ಹೋಗಿ ಬಂದರು. ಈ ಒಂದು ದುಬೈ ಸೀರೀಸ್ನ ನೋಡಿದ್ಮೇಲೆ ಸಾಕಷ್ಟು ಜನ ದುಬೈಗೂ ಹೋಗಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರಿನಾ? ಹಾಗಿದ್ರೆ ಇನ್ನೇನು ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳೋ ಟೈಮ್ ಬಂತು. ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಟಾಟಾ, ಬೈ ಬೈ, ಲವ್ ಯು ಆಲ್.